ಗೈಸ್ ಎಲ್ಲರೂ ಇದ್ರೆ ನಾನು ಸೂಪರ್ ಇದ್ದೀನಿ. ಇವತ್ತೆಲ್ಲ ವ್ಲಾಗ್ ಶುರು ಮಾಡಿದ್ದೀನಿ, ಸಂಜೆ ಶುರು ಮಾಡಿದ್ದೀನಿ. ಹಂಗೇನೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಸೊ ಇವತ್ತು ಬಂದು ಸೋಮವಾರ, ಡ್ಯೂಟಿಯಿಂದ ಬಂದು ಇವಾಗ ಫ್ರೆಶ್ ಅಪ್ ಆಗಿ ನಮ್ಮ ನವಿ ಇವತ್ತಿಂದ ಒಂದು ಹೊಸ ಅಧ್ಯಾಯ ಶುರು ಮಾಡ್ಕೊಂಡಿದ್ದಾರೆ. ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಗೈಸ್, ನಾನು ಹಂಗೇನೆ ಒಂದೊಂದ್ಸಲಿ ಲೇಟಾಗಿ ಮಾಡ್ತೀನಿ, ಒಂದ್ಸಲಿ ಬೇಗ ಮಾಡ್ತೀನಿ. ಫಸ್ಟ್ ಏನಪ್ಪ ಅಂತ ಹೇಳು. ಅಡಿಗೆನೆ ಗೈಸ್, 7:30 ಅಷ್ಟೊತ್ತಿಗೆ ಎಲ್ಲ ತಿನ್ಬಿಡೋದು. ಆಮೇಲೆ ಬೇಕಾದ್ರೆ ಎಷ್ಟು ಗಂಟೆಗೆ ಎಲ್ಲ ಮನ್ಕೊಳ್ಳೋಣ, ಟೋಟಲ್ ಬೇಗ ತಿನ್ಬಿಡೋಣ ಅಂತಂದ್ರೆ ನಾವು ಡೈಲಿ ಮನ್ಕೋಷ್ಟೊತ್ತಿಗೆ 11 ಗಂಟೆ ಆಗಿ. ಇಷ್ಟು ದಿನ 9 ಗಂಟೆ ಮೇಲೆ ಊಟ ಮಾಡ್ತಿದ್ದು, ಸ್ವಲ್ಪ ದಿನ ಬೇಗ ಊಟ ಮಾಡಿ ಇನ್ನೂ ಬೇಗ ಸಣ್ಣ ಆಗ್ತೀರಾ ಅಂತ ಕಮೆಂಟ್ ಹಾಕಿದ್ರು ಸ್ವಲ್ಪ ಜನ ಫೇಸ್ಬುಕ್ಕಲ್ಲಿ. ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ ಹೇಳೋರಲ್ಲ, ಒಬ್ಬೊಬ್ರು ಆಗ್ತಾರೆ ನೀವು ಸಣ್ಣನೇ ಆಗಿಲ್ಲ, ಹೇಗಿದ್ರೆ ಹಂಗೆ ಇದೆ ಅಂತ. ನಾನು ಸಣ್ಣ ನನಗೆ ಅಂದರೆ ನಾನು ಸಣ್ಣ ಆಗಬೇಕು ಅಂತ ಫಸ್ಟೆಲ್ಲ ಹೇಳ್ತಿದ್ದೆ ಗೈಸ್. ಇವಾಗ ಇತ್ತೀಚೆಗೆ ನಾನು ನಾನು ಸಣ್ಣ ಆಗಬೇಕು ನಾನು ದಪ್ಪ ಆಗಿದ್ದೀನಿ, ಆದರೆ ಏನು ಪದಗಳೇ ಯೂಸ್ ಮಾಡಿಲ್ಲ. ನಾನು ಡಯಟ್ ಅಂತ ಹೇಳಿದ್ರೆ ಅವಾಗ್ಲಿಂದನೂ ಅಷ್ಟೇ, ಅದಕ್ಕಿಂತ ಮೊದಲಿಂದನೂ ಅಷ್ಟೇ. ಇವ್ರು ನನಗೆ ಬಯೋರು ಅಷ್ಟೇ, ಡುಮ್ಮಿ ಅಂತ ರೇಗ್ಸೋರು ಅಷ್ಟೇ. ನಾನು ಸಣ್ಣ ಆಗಬೇಕು ನಾನು ಸಣ್ಣ ಆಗಿದ್ದೀನಿ ಅಂತಲೂ ಎಲ್ಲೂ ಹೇಳ್ಕೊಂಡಿಲ್ಲ. ನೀವುಗಳೇ ಹೇಳ್ತೀರಾ, ನೀವುಗಳೇ ಬೈತೀರಾ. ಅದಕ್ಕೆ ನಾನು ಎರಡು ಕೆಟ್ಟು ತಗೊಳ್ಳಲ್ಲ, ಒಳ್ಳೇದನ್ನ ತಗೊಂಡಿದ್ದೀನಿ. ಖುಷಿ ಆಗುತ್ತೆ. ಫೇಸ್ಬುಕ್ಕಲ್ಲಿ ಅದು ಗೈಸ್, ನೀನೇನು ಸಣ್ಣ ಆಗಿಲ್ಲ ತಗೋ, ಯಾಕೆ ಹಂಗೆ ಆಡ್ತೀಯ ಅಂತ ಕಮೆಂಟ್ ಹಾಕ್ತಾರೆ. ಅಲ್ಲ, ನನಗೆ ಇವಾಗ ಸಣ್ಣ ಆಗಿದ್ರೆ ನಂಗೆ ಖುಷಿ ಆಗುತ್ತೆ, ಖುಷಿ ಪಡ್ತೀನಿ. ಅಯ್ಯೋ ಇನ್ನೊಬ್ರು ಸಣ್ಣ ಆಗಿಲ್ಲ ತಗೋ ಹಂಗೆ ಅಂತ ಬಗ್ಗೆ, ಅಯ್ಯೋ ಈ ನಾವು ಹೇಗೆ ಇದ್ರೂ ಅವ್ರು ಬಗ್ಲುತ್ತಾನೆ ಇರ್ತಾರೆ ಅಂತ ಸುಮ್ಮನೆ ಆಗ್ಬಿಟ್ಟಿವಿ. ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಅದಕ್ಕಿಂತ ಇದಕ್ಕೆಲ್ಲ ಕಮೆಂಟ್ ಬರುತ್ತೆ, ಅದು ತಲೆ ಕೆಡ್ಸ್ಕೊಂಡು ಸುಮ್ಮನೆ ಬಿಟ್ಟಾಕಿದ್ದೀನಿ. ನಾನು ಹೇಳಿಲ್ಲ ಅವ್ರಿಗೆ, ನಾನು ಸಣ್ಣ ಆಗಿರೋದ್ರ ಕಮೆಂಟ್ ಹಾಕಿ ನಾನು ಸಣ್ಣ ಆಗಿದ್ದೀನ ನೋಡಿ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಅವ್ರಿಗೆ ಹೇಳಿದ್ದೆ. ಆಮೇಲೆ ಅವ್ರಿಗೆ ನಂದು ಏನಂದ್ರೆ ಇನ್ನೊಂದು ಏನೇನೋ ಮಾತಾಡ್ತಾರೆ, ಮಾಡೋ ಕೆಲಸ ಇಲ್ವಾ ನಿಮಗೆ ಗಂಡ ಹೆಂಡತಿಗೆ ಇಬ್ರಿಗೂ, ಡೈಲಿ ಸಂಸಾರದೇ ತೋರಿಸ್ತಿರಲ್ಲ, ಎಲ್ಲರ ಮನೆ ಸಂಸಾರ ಹಿಂಗೆ ಇರುತ್ತೆ ಅಂತ ನಾವು ಹೇಳಿದ್ವಾ. ಏನಾದ್ರು ಸಿಗುತ್ತೆ ಫೇಸ್ಬುಕ್ಕಲ್ಲಿ ಬಂದು ನಮ್ಮನ್ನ ನೋಡಿ ಅಂತ ಅಂದ್ಬಿಟ್ಟು. ಅಂದರೆ ಫೇಸ್ಬುಕ್ಕಲ್ಲ ಹೆಂಗೆ ಗೊತ್ತಿಲ್ಲ ಮನಸ್ಥಿತಿ ಜನದಂದರೆ 90% ಜನಕ್ಕೆ ಏನಂತಾನೆ ಅರ್ಥ ಆಗಲ್ಲ ಇದು ಬ್ಲಾಗ್ಸ್. ಅದನ್ನು ಈ ಒಳ್ಳೆ ವಿಚಾರ ತಿಳಿಸ್ಕೊಡಿ ಅಂದರೆ ಏನು, ನಾವು ಗಂಡ ಹೆಂಡತಿ ಚೆನ್ನಾಗಿದ್ದೀವಿ ಅಂತ ತಿಳಿಸ್ಕೊಡ್ತೀವಿ. ತುಂಬ ಜನಕ್ಕೆ ಡೈವರ್ಸ್ಗಳಾಗ್ತೈತಿ, ನಾವಿಬ್ರು ಚೆನ್ನಾಗಿದ್ದೀವಲ್ಲ ನಮ್ಮ ಥರ ಇರಿ ಅಂತ ತೋರಿಸ್ಕೊಡ್ತೀವಿ. ನಮ್ಮ ಥರನೇ ಇರಲ್ಲ ಎಲ್ಲರ ಜೀವನನೂ. ಅದು ನೋಡಿ ಅಂತ ಹೇಳಿ ಇವಾಗ ಎಲ್ಲರ ಮಕ್ಳಿಗೂ ಸ್ಕೂಲ್ಗೆ ಹಾಕಿರ್ತಾರೆ ಮಕ್ಕಳನ್ನ, ನಾವು ಸ್ಕೂಲ್ಗೆ ಹಾಕಿಲ್ಲ, ಅದು ಇರುತ್ತಲ್ವಾ. ಎಲ್ಲರ ಮನೇಲೂ ನಮ್ಮಂಗೆ ಇರುತ್ತೆ ಅಂತ ಹೇಳೋಕ್ಕಲ್ಲ ಗೈಸ್. ಅವ್ರ ಮನೆ ಪ್ರಾಬ್ಲಮ್ ಅವ್ರವ್ರಿಗೆ ಗೊತ್ತಿರುತ್ತೆ. ನಾವು ಒಂಚೂರು ಚಿಕನ್ ಮಟನ್ ಮಾಡಿಬಿಟ್ರೆ ಸಾಕು, ದುಡ್ಡಿ ಐತೆ ಬಿಡಿ ಚೆನ್ನಾಗಿ ತಿನ್ಕೊಂಡಿರ್ತೀರಾ ನಿಮ್ಗೇನು ಅಂತ ಅಂತಾರೆ. ನಾವೇನಾರ ಅಯ್ಯೋ ನಮ್ಗೆ ಕಷ್ಟ ಐತೆ ಅಂದರೆ, ಅಯ್ಯೋ ನಿಮ್ಗೇನು ಚೆನ್ನಾಗಿ ತಿಂತೀರಲ್ಲ ಅದಕ್ಕೂ ಕಷ್ಟ, ಅದನ್ನ ಮಾಡ್ಕೊಂಡು ತಿನ್ನೋದ ಇದಾಗಿರಿ ಅಂತ ಹೇಳ್ತಾರೆ. ಒಂದೊಂದಲ್ಲ, ನಾವು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋದು, ಯಾವ್ದಕ್ಕೆ ಬಿಡೋದು. ಈ ಕಡೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ, ಆ ಕಡೆ ಕಮೆಂಟ್ಗಳಿಗೆ ಅಯ್ಯೋ ಅನ್ಸ್ಬಿಡುತ್ತೆ. ಅದಕ್ಕೆ ಒಳ್ಳೇದು ಮಾತ್ರ ಎಲ್ಲ ತಲೆಯಲ್ಲಿ ಇಟ್ಕೊಬಿಟ್ಟು ಕೆಟ್ಟದೆಲ್ಲ ಬಿಟ್ಟಾಕ್ಬಿಡ್ತೀವಿ. ನಮ್ಗೆ ಏನಂದ್ರೆ ಇನ್ನೊಂದೇನಂದ್ರೆ ಗಲ್ಸ್ಗಳೇ ಆಗ್ತಾರೆ, ಅದಕ್ಕೂ ನಮ್ಗೆ ತುಂಬ ಬೇಜಾರಾಗೋದು. ಅವ್ರಿಗೂ ಮನೆ ಕಷ್ಟ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ, ಹಂಗಾದ್ರೂ ಲೇಡೀಸ್ಗಳೇ ಆಗ್ತಾರಲ್ಲ ಅಂತ ಬೇಜಾರಷ್ಟೇ. ಬಾಯ್ಸ್ಗಳೇ ಹೇಳಿದ್ರೆ ತಲೆನೇ ಕೆಡ್ಸ್ಕೊಳ್ಳಲ್ಲ, ಅವರು ಮನಸ್ಥಿತಿ ಹೆಂಗಿರುತ್ತೋ ಮಾತಾಡ್ಕೊಳ್ಳಿ ಬಾಯ್ಸ್ಗಳು ಅಂತ ಅನ್ಸುತ್ತೆ. ಅದೇ ಹೆಂಗಸ್ರು ಹೇಳೋದು ಇರಿಟೇಟಿಂಗ್. ಸೊ ಇವಾಗ ಚಪಾತಿ ಮಾಡಿದ್ದಾರೆ ಗೈಸ್, ಮಧ್ಯಾಹ್ನ ಸಾಂಬಾರು ಮಾಡಿರೋ, ಅದೇ ಸಾಂಬಾರಿಗೆ ಚಪಾತಿ ಇದೆ, ಸ್ವಲ್ಪ ಅನ್ನ ಮಿಕ್ಕಿತ್ತು ಮಧ್ಯಾಹ್ನ, ಅದರಿಂದ ಬೇಗನೆ ಮಾಡಿದ್ದೀವಿ. ಸೊ ಹಾಗೆ ಕೆಲವೊಬ್ಬರು ಕಮೆಂಟ್ ಹಾಕಿದ್ರಲ್ಲ, ಅದಕ್ಕೆ ರಿಪ್ಲೈ ಕೊಡ್ತಾರಂತೆ. ನೀವು ತುಂಬ ಜನ ಕಮೆಂಟ್ ಹಾಕಿದ್ರೆ ಯೂಟ್ಯೂಬಲ್ಲಿ, ಎಲ್ಲಿ ನಿಮ್ಮ ಯಾವ ಏರಿಯಾ ಅಂತ. ಸೊ ನಾವಿರೋದು ದಾಸರಹಳ್ಳಿ, ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನ್ ಅಂತ ಇದೆಯಲ್ಲ ಅಲ್ಲಿ. ಇನ್ನೊಬ್ರು ನಿಮ್ಮ ಡ್ರೆಸ್ ಎಲ್ಲಿ ತಗೊಂಡಿರೋದು, ನಾನು ಎಲ್ಲ ಮೀಶೋದಲ್ಲೇ ತಗೊಳ್ಳೋದು, ಎಲ್ಲ ಅಪರೂಪಕ್ಕೆ ಮಾತ್ರ ಅಂಗಡಿಗೆ ಹೋಗ್ತಾ ಹೋಗ್ತೀನಿ ಅಷ್ಟೇ. ಅದು ನನ್ನ ಡ್ರೆಸ್ ವಾರದಿನ ಹಾಕೊಂಡಿದ್ದೀನಲ್ಲ, ಆ ಡ್ರೆಸ್ಸಿಗೆ 4 ವರ್ಷ ಆಗಿದೆ. 4 ವರ್ಷದಿಂದ ಇವಾಗ ಆಯ್ತೈತೆ ಆ ಡ್ರೆಸ್ಸು. ಅಂದರೆ ಆ ತಿಂಗಳು ಮಧ್ಯದಲ್ಲಿ ಖುಷಿ ಪ್ರೆಗ್ನೆಂಟ್ ಆಗ್ಬಿಟ್ನಲ್ಲ, ಹಿಂದೆನೆ ದಿವ ಆಯ್ತು, ದಿವನ್ ಬರ್ತಡೇ ತೊಗೊಂಡಿದ್ದು. ಈ ದಿವನ್ ಬರ್ತಡೇ ಬಂದರೆ 4 ವರ್ಷ ಆಗುತ್ತೆ ಅದು ಆ ಬಟ್ಟೆಗೆ. ಇವಾಗ ಯೂಸ್ ಮಾಡ್ತಾ ಇದ್ದೀನಿ, ಇವಾಗ ಇದಾಗಿದ್ದೀನಿ ಅಂದ್ಬಿಟ್ಟು ಆಯ್ತಿದೆ. ಅದಕ್ಕೋಸ್ಕರ ಎಲ್ಲದಕ್ಕೂ ಕಮೆಂಟ್ ರಿಪ್ಲೈ ಕೊಟ್ಬಿಟ್ಟಿದ್ದಾರೆ. ಆ 3 ಬಿಟ್ಬಿಟ್ಟು ನಮ್ಮ ಮನೆಯವರು. ನೋಡಿ ಗೈಸ್, ನಮ್ಮ ಪಕ್ಕದ ಮನೆ ಸೋಹಾನ್ ಇದ್ದಾಳಲ್ಲ, ನಮ್ಮ ನವಿ ಕ್ಲೀನ್ ಮಾಡ್ದಂಗೆ ಬಂದು ಗಲೀಜು ಮಾಡ್ಬಿಟ್ಟು ಹೋಯ್ತಾ ಇರ್ತಾಳೆ. ಇದೆಯಲ್ಲ ಪಾಟಲ್ಲಿ, ಆ ಪಾಟಲ್ಲಿರೋ ಮಣ್ಣು ತಗೊಂಬಿಟ್ಟು ಬೆಳೆಯೋದು. ನಮ್ಮ ನವಿ ಬೆಳಗ್ಗೆ ಎದ್ಬಿಟ್ಟು ಕ್ಲೀನ್ ಮಾಡೋದು. ನಮ್ಮ ಮಕ್ಕಳೇ ತರಲೆ ಅಂತೀವಿ, ನಮ್ಮ ಮಕ್ಳಿಗಿಂತ ತುಂಬ ತರಲೆಗಳು ಇರ್ತಾವಲ್ಲ. ಅದಕ್ಕೆ ಸೇರಿಸಿಲ್ಲ ಗೈಸ್, ನಾನು ತುಂಬ ಸಲಿಗೆ ಕುಡ್ಕೊಬಿಟ್ರೆ ಮಕ್ಳುಗಳು ತಲೆ ಮೇಲೆ ಬಂದು ಕೂತ್ಕೋತಾರೆ, ಅದಕ್ಕೋಸ್ಕರ ಸೇರಿಸಿಲ್ಲ. ನೋಡಿ ಈ ಗೋಡೆ ಮೇಲೆ, ಆಮೇಲೆ ಈ ಗೋಡೆ ಮೇಲೆ ನೋಡಿ, ನಮಗೇನು ಅಂತ ಬಿಡ್ಬೋದು, ನಮ್ಮನೆ ಮುಂದೆನೇ ಅಲ್ವಾ, ಆಮೇಲೆ ಓನಾಡ್ದಲ್ವಾ ಬಿಡು ಅಂತ ಅನ್ಬೋದು. ನಾವು ನಮ್ಮ ಬಂದಿದ್ದೀವಿ ಮನೆಗೆ ಅಂದಮೇಲೆ ನಾವು ಕ್ಲೀನಾಗಿ ಇಟ್ಕೋಬೇಕು ಅನಿಸುತ್ತೆ. ಅದು ಏನು ಮಾಡೋದು, ನಾನು ಎಸ್ಸಲ್ಲಿ ಹೊಡ್ಸಿದ್ದೀನಿ ಗೊತ್ತಾ, ಹಂಗಾದ್ರೆ ಬಂದು ಎಲ್ಲ ಮಾಡ್ಬಿಟ್ಟು ಹೋಗೋದು. ನೋಡಿ ಗೈಸ್, ನಮ್ಮ ನವಿಯವರು ಊಟಕ್ಕೆ ಕೂತಿದ್ದಾರೆ. ಇವಾಗ ಚಪಾತಿ ನಮಗೂ ಹಾಕ್ಕೊಟ್ಟಿದ್ದಾರೆ.
ಇಲ್ಲಿ ಮಕ್ಕಳನ್ನು ತಿಂತಾಯಿದ್ದಾರೆ, ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ತಿಂತಾ ಇರ್ತಾರೆ. ಸೊ ಊಟ ಮಾಡಿ ಸಿಗ್ತೀವಿ ನಿಮಗೆ. ನೋಡಿ ಗಾಯ್ಸ್, ಮತ್ತೆ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಂಗೆ ಲೇಟಾಗಿ ಹೋಗ್ಬಿಡ್ತು. ಸೊ ತಿಂಡಿಗೆ ಅಂತ ಬಂದಿದ್ದೀನಿ, 8 ಗಂಟೆ ತಿಂಡಿ ಮಾಡಿಕೊಟ್ಟಿದ್ದಾರೆ ನಮ್ಮ ನವಿ. ಬನ್ನಿ ತೋರ್ಸ. ಸೊ ಹಾಗೆ ಬರ್ತಾ ತಿಂಡಿಗೆ ಎಳ್ನೀರು ತೊಗೊಂಬನ್ನಿ ಅಂತ ಹೇಳಿದ್ರು. ಹಾಲು ಮತ್ತು ಎಳ್ನೀರು ತೊಗೊಂಬಂದಿದ್ದೀನಿ. ನಮ್ಮ ನವಿ ಬರ್ತಾ ಹಾಲು ಮತ್ತು ಎಳ್ನೀರು ತೊಗೊಂಬನ್ನಿ ಅಂತ ಹೇಳಿದ್ರು. ಕಿವಿಗೆ ಹೋಗ್ಬಿಟ್ಟೈತೆ ಗೈಸ್, ಇವಳು ಕಿವಿಗೆ ಅದು 2 ಡ್ರಾಪ್ಸ್ ಹಾಕೋದಾಳಲ್ಲ, ಅದರಿಂದ ಕಿವಿ ಹೋಗ್ಬಿಟ್ಟೈತೆ ಅನ್ಸುತ್ತೆ. ತಿಂಡಿಗೆ ಎಳ್ನೀರು ತಗೊಬನ್ನಿ ಅಂತ ನಾನು ಕೇಳಿಸ್ತೀನಿ. ಸೊ ಇವಾಗ ತಿಂಡಿ ಮಾಡಬೇಕು. ಪಲಾವ್ ಮಾಡಿ ಇಕ್ಕಿದ್ದಾರೆ ಬೆಳಗ್ಗೆ. ಸೊ ಹಾಗೆ ಒಬ್ಬರು ಕಮೆಂಟ್ ಆಗ್ತಾನೆ ಇರ್ತೀವಿ, ಯಾವಾಗಲೂ ನಿಮ್ಮ ಮನೇಲಿ ಪಲಾವೇನ ಮಾಡೋದು ಅಂತ. ಸೊ ಬೇರೆ ತಿಂಡಿ ಮಾಡೋದು ನೋಡೋದೇ ಅಲ್ವ ನೀವು ವೀಡಿಯೋಸ್ನ ಅಂತ ನನಗೊಂದು ಕನ್ಫ್ಯೂಷನ್ ಇದೆ ಗೈಸ್. ನಮ್ಮಲ್ಲಿ ಯಾವಾಗಲೂ ಪಲಾವ್ ಮಾಡಲ್ಲ. ವಾರದಲ್ಲಿ 1 ದಿನ ಇಲ್ಲ 2 ದಿನ ಇರುತ್ತೆ. ಪಲಾವ್ ಅಂದರೆ ತರಕಾರಿ ಪಲಾವ್ ಒಂದು, ಟೊಮೊಟೊ ಬಾತು, ಆಮೇಲೆ ಆಲೂಗಡ್ಡೆ ಬಾತು, ಆಮೇಲೆ ಇನ್ನೊಂದೇನು ಮಾಡ್ತೀವಿ ಬಾಬು? ಆಲೂಗಡ್ಡೆ ಬಾತ್ ಮಾಡಲ್ಲ, ಬಟಾಣಿ ಹಾಕ್ಬಿಟ್ಟು ಆಲೂಗಡ್ಡೆ ಹಾಕ್ಬಿಟ್ಟು ಮಾಡ್ತಾಳೆ. 3 ಥರ ಮಾಡ್ತಾಳೆ. ಆದ್ರೆ ಇವತ್ತು ಪಲಾವ್ ತಿಂದ್ರೆ ನಾಳೆ ಪಲಾವ್ ಮಾಡಲ್ಲ. ಆ ತರ 4 ದಿನ ಬಿಟ್ಟು 3 ದಿನ ಬಿಟ್ಟು, ಇಲ್ಲಾಂದ್ರೆ ಈ ವಾರ ಪಲಾವ್ ಮಾಡಿದ್ರೆ ಮುಂದಿನ ವಾರ ಫೇಸ್ಬುಕ್ ಅಲ್ಲಿ ಒಬ್ರು ಕಮೆಂಟ್ ಆಗ್ತಾನೆ ಇರ್ತಾರೆ, ಯಾವಾಗಲೂ ನಿಮ್ಮಲ್ಲಿ ಪಲಾವ್ ಮಾಡ್ತಾನೆ ಇರ್ತೀರಲ್ಲ. ರೊಟ್ಟಿ ಮಾಡ್ತೀವಿ, ಉಪ್ಪಿಟ್ಟು ಮಾಡ್ತೀವಿ, ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಿ, ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ದೋಸೆ ಮಾಡ್ತೀವಿ, ಚಪಾತಿ ಮಾಡ್ತೀವಿ, ರವೆ ರೊಟ್ಟಿ ಮಾಡ್ತೀವಿ, ರಾಗಿ ರೊಟ್ಟಿ ಮಾಡ್ತೀವಿ, ಅಕ್ಕಿ ರೊಟ್ಟಿ ಮಾಡ್ತೀವಿ. ನಿಜ ಸುಳ್ಳೆ ಆಗ್ಬಿಟ್ಟೈತೆ, ನಮ್ಮ ನವಿ ಕಣ್ಣು ಹಾಕ್ಬಿಟ್ಟಿದ್ದಾಳೆ ಅನ್ಸುತ್ತೆ. ತ್ರಿಪುರ ಸುಂದರ ಅಲ್ಲ ನೀನು, ಕಣ್ಣು ಹಾಕಿದ್ದೀನಿ. ಮತ್ತೇನು ಕಾಯ್ತಿದ್ದು? ಯಾವ್ದ ಹುಡುಗಿ ನೋಡಿ ಹೊರಗಡೆ ನೋಡ್ಕೊ. ನೋಡಿ ಗೈಸ್, ಜುಟ್ಟು ಎಷ್ಟೊತ್ತೈತಿ. ಇಲ್ಲ ಗೈಸ್, ಅದು ಮರ್ಚಿ ಆಗ್ಬಿಟ್ಟೈತಲ್ಲ, ಇಷ್ಟು ಅಪ್ಪ ಇತ್ತು, ಮರ್ಚಿ ಕಟ್ಟಿದ್ದೀನಿ. ಸೊ ಗೈಸ್, ತಿಂಡಿ ತಿಂದ್ಬಿಟ್ಟು ಹೋಗ್ಬೇಕು ಡ್ಯೂಟಿ. ಮತ್ತೆ ಈಗ ದಿವಾ ಇಷ್ಟು ದಿನ ಅಮ್ಮ ನನ್ನನ್ನು ಕೇಳ್ಕೊಂಬಿಟ್ಟು ತಿಂಡಿ ಏನು ಮಾಡನ್ರಿ ಅಂತಿದ್ರು. ಇನ್ಮೇಲಿಂದ ನಿನ್ನ ಕೇಳ್ಕೊಂಡು ತಿಂಡಿ ಏನು ಮಾಡೋಣ ಮಗನೇ, ತಿಂಡಿ ಏನು ಮಾಡೋಣ? ಕರೆಕ್ಟ್ ತಾನೆ? ನನಗೆ ಪಲಾವ್ ತಿನ್ನಿಸ್ಬಿಟ್ಟು ಇವ್ರು ರೊಟ್ಟಿ ಹಾಕೊಂಡು ತಿಂತಾ ಇದ್ದಾರಲ್ಲ ಗೈಸ್, ಇವರು ಮೋಸ ತಾನೇ ಇದು. ತಿಂದೆ ಆದರೆ ಪಲಾವ್ ಮಾಡಿದಿರ್ತಾನೆ, ವೇಸ್ಟ್ ಆಗುತ್ತಾನೆ ಪಲಾವು. ಮೋಸ ಅಲ್ವೇ ಮಕ್ಕಳ ಇದು? ನೋಡಿ ಖುಷಿ ಫುಲ್ ತಿಂದಿದ್ದಾನೆ. ಗುಡ್ ಮಗನೇ. ಇವ್ರ ಮಗ ರೊಟ್ಟಿ ಕೇಳ್ಬಿಟ್ನಂತೆ, ರೊಟ್ಟಿ ಮಾಡಿಬಿಟ್ರಂತೆ. ಖಾರ ಆಗೈತಾ? ರೊಟ್ಟಿ ಮತ್ತು ಚಟ್ನಿ. ಏನು ಚಟ್ನಿ ರೀ ಇದು? ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಗೈಸ್. ಕಡಲೆಬೇಳೆ ಹಾಕ್ಬಿಟ್ಟು ಚಟ್ನಿ ಮಾಡ್ತಾ ಇರೋದನ್ನು. ಕಡಲೆ ಹಾಕ್ಬಿಟ್ಟು ಮಾಡ್ತಾರೆ, ಕಡಲೆಬೇಳೆ ಹಾಕ್ಬಿಟ್ಟು. ಕಡಲೆಬೇಳೆನೂ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಅದೆಲ್ಲ ಹಾಕ್ತಾರೆ ಗೊತ್ತು. ಕಡಲೆ ಕಾಳಲ್ಲಿ ಮಾಡ್ತಾರೆ, ಹುಳ್ಳಿ ಕಾಳಲ್ಲಿ ಮಾಡ್ತಾರೆ, ಅದೆಲ್ಲ ಗೊತ್ತು. ಚೆನ್ನಾಗಿರುತ್ತೆ ಅಂತಾರೆ. ಕಡಲೆಬೇಳೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ದಿವಿ ಚೆನ್ನಾಗಿದೆ ಮನೆ. ಖಾರವಾಗಿ ಸಖತ್ತಾಗೈತೆ ಅಂತ ತಿಂತಾ ಇದ್ದಾನೆ. ರೆಡ್ ಚಟ್ನಿ. ಹಾಯ್ ಮಾಡಿ. ದಿವನ್ನೆಲ್ಲ ಮಿಸ್ ಮಾಡ್ಕೊಂಡ್ರ ಮೊನ್ನೆ? ಕೇಳು, ನನ್ನೆಲ್ಲ ಮಿಸ್ ಮಾಡ್ಕೊಂಡ್ರ ಅಂತ. ದಿವಿತ್ತು ಇಲ್ಲಿ ನೋಡಬೇಕು, ನನ್ನ ಎಲ್ಲ ಮಿಸ್ ಮಾಡ್ಕೊಂಡ್ರಾ? ನಾನು ನೋಡ್ಕೊಂಡು ಹೇಳ್ಬೇಕು. ಇಲ್ಲಿ ಹೇಳ್ತಿ ಹೇಳಲ್ವಾ? ಹೇಳಕ್ ಬರಲ್ವಾ? ನಾನು ನೋಡು ಮಗನೇ. ದಿವಿತ್ತು ಹಾಂ ದೊಡ್ಡನಂದ್ರೆ ಹೇಳ್ತೀಯಾ? ಇವಾಗಲೇ ಹೇಳು ಮಗನೇ. ಹಂಗ ಚಿಕ್ಕವನಂದಿನಿ ಇವಾಗ. ಹಾಂ ದಿವಿತ ನೀನು ಇಲ್ಲಿಂದ ಇಲ್ಲೋಗಿ ಕೂತ್ಕೊಂಡ್ಬಿಟ್ಟ ಗೈಸ್. ಇವ್ನು ಆಲ್ರೆಡಿ ತಿಂದ್ಬಿಟ್ಟು ಖಾರ ಆಗೈತೆ ಉಫ್ ಅನ್ಕೊಂಡು ಕೂತಿದ್ದಾನೆ. ಖಾರ ನಮಗನೆ ಕೈ ತೊಳ್ದಿಲ್ಲ, ಬಾಯಿ ತೊಳ್ದಿಲ್ಲ, ಹತ್ಬಿಟ್ಟು ಕೂತ್ಕೊಂಡ್ಬಿಟ್ಟ. ಬೇಡ ಕೂಚು ಅಮ್ಮ ತೊಳಸ್ತಾಳೆ. ಬಾಯಿ ತೊಳೆದ್ರೆ ಸಾಕು, ಹೋಗ್ಬಿಡೋದು ನೀರಲ್ಲಿ ಆಟಾಡೋಕ್ಕೆ. ಸೊ ಡ್ಯೂಟಿಗೆ ಟೈಮ್ ಆಯ್ತು ಗೈಸ್, ನಾನು ಇವಾಗ ಹೊಡ್ತೀನಿ. ಬಾಯ್ ಮಕ್ಕಳ. ಸೊ ಅಷ್ಟೊತ್ತಿಗೆ ನಮ್ಮ ನವಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂತ ಕುಡಿತಾ ಇದ್ದಾರೆ ಗೈಸ್. ಇದನ್ನು ನಾನು ಅವಾಗಲೇ ಕೇಳಿದೆ, ನನಗೆ ಮಾಡಿ ಕೊಡ್ರಿ ಅಂತವ. ಕೇಳಲಿಲ್ಲ ನನ್ನ ಮಾತಾ. ಹಾಂ ಇವಾಗ ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಕುಡಿತಿರ್ಲಿಲ್ಲ ಕಾಫಿನ. ಹಾಂ ಸ್ವಲ್ಪ ಸಕ್ಕರೆ ಹಾಕೊಂಡು ಶುಂಠಿ ಕುಡಿತೀನಿ. ನಿದ್ದೆ ಬರ್ತಾ ಇರುತ್ತೆ ಗೈಸ್, ಬೆಳಿಗ್ಗೆ ಅಷ್ಟೊತ್ತಿಗೆ ಹೇಳ್ತೀನಲ್ಲ, ನಿದ್ದೆ ಬರ್ತದೆ ನನಗೆ. ಮಧ್ಯೆ ಇರುತ್ತೆ. ಕಾಫಿ ಕುಡಿದ್ರೆ ನಿದ್ದೆ ಬರಲ್ವಾ? 2 ಗಂಟೆಗಳ ಹೆಚ್ಚು ಆಯ್ತು. ಕಾಫಿ ಕುಡಿದ್ರೆ ನಿದ್ದೆ ಬರಲ್ವಾ? ಸರಿ ಆಯ್ತು, ಓಕೆ ಬಾಯ್.
ಕಂದಮ್ಮ ಮಕ್ಕಳು ಕಟ್ಟದಿಂದ ಆಮೇಲಿಂದ ಇನ್ನ ಯಾಕೆ ಸೊ ನೋಡಿ ಬಿಸಿಲು 10:30ಗೆ ಬಿಸಿಲು ಹೆಂಗೆ ಹೊಡಿತಾ ಇದೆ. ಬಾಯ್ ಇವಾಗಿನ ಅಮ್ಮ ಬಾಯಿ ತೊಳ್ದಲ್ಲ ಏನು ತಿನ್ಕೊಂಬತ್ತಿದ್ದಿ. ಬಾಯ್ ದಿವಿ ದಿವಿ ಬಾಯ್ ಏನ ನಾನು ಹೋಗೋದೆ ಕಾಯ್ದ್ಬಿಟ್ಟು ಏನು ಮಾಡ್ತಾವನೆ ಅಲ್ಲ ಕಣ್ಲಾ ಹಾಂ ABCD ಹಾಕತ್ತೀನಿ ಅಂತ ಡೌ ಮಾಡ್ತಾ ಇರೋದು. ನಿನ್ಗೆ ಯಾರು ಹೇಳಿ ನಿನ್ಗೆ ಹಾಕೊಳಕ್ಕೆ ಸಿಸ್ಟಮ್ಮ? ಯಾರು ಹೇಳ್ಕೊಟ್ಟಿದ್ದು? ಏನು ನೋಡ್ತೀಗ ಅದರಲ್ಲಿ? ಟಿವಿ ನೋಡ್ತೀಯಾ? ನೋಡಿ ಬೇಕು ಅಂತ ನಾನು ಇದ್ದೀನಿ ಅಂತ ABCD ಹಾಕತ್ತಿರೋದು. ಆಮೇಲೆ ಹಾಕು ಆಮೇಲೆ ಹಾಂ ಎಂತ ಕಳ್ಳ ಅಂತೀರಾ? ನಾನು ಹೋಗೋದೇ ಕಾಯ್ತಾ ಇರ್ತಾನೆ. ಆಮೇಲೆ ರೀಲ್ಸ್ ಬಿಡ್ತಾವಲ್ಲ ಇವನ್ನ ಹಾಕೊಂಡು ಹಿಂಗೆ ಎಳ್ಕೊಂಡು ನಿಂತ್ಕೋತಾನೆ. ನಾನು ಬೈತೀನಿ ದೊಡ್ಡದಾಗ ಹಾಕೊಂಡು ಇಲ್ಲಿ ಬಂದು ಮಂಕೊಂಡು ನೋಡ್ಬೇಕಾದ್ರೆ ಅಂತ. ನಾನು ಕೆಲಸ ಮಾಡಕ್ ಹೋಯ್ತೀನಲ್ಲ ಅವಾಗ ರೀಲ್ಸ್ ಹಾಕೊಂಡು ನೋಡೋದು. ಸರಿ ಓಕೆ ಬಾಯ್ ಮಾಡ್ಬಾ ಅಪ್ಪಂಗೆ. ನಮ್ಮ ಸಿಸ್ಟಮ್ ಓಪನ್ ಮಾಡ್ರೆ ಬರೀ ಇವನವೇ ಬರ್ತವೆ, ಬೇರೆ ಏನೂ ಬರಲ್ಲ ಯೂಟ್ಯೂಬಲ್ಲಿ. ಈಗ ಬಾಯ್ ಮಾಡಕ್ಕೆ ಬರ್ತೀಯ ಬರೋಲ್ಲ? ಇಲ್ಲೇ ಇರ್ತೀಯ? ಈಗ ಆಚೆ ಕಡೆ ಬರ್ತೀಯ ಬರಲ್ವ? ಆಯ್ತು ಬೇಡ ಬರಲ್ವಾ? ಆಯ್ತು ಬಿಡು, ನಾವೀಗ ಬರ್ತಾ ಇಲ್ಲ ಕಣ. ಸಂಜೆ ಏನು ತರೋದು ಇಲ್ಲ ಬಿಡು, ಸಿಸ್ಟಮ್ ಆಫ್ ಮಾಡಿಸ್ತೀನಿ. ಬಿಚ್ಚಿಕ್ಬಿಟ್ಟು ಹೋದ್ರೆ ಓಕೆನಾ? ನನಗೆ ಗೊತ್ತಿಲ್ವಾ? ಎಲ್ಲ ಫುಲ್ ಬಿಚ್ಚಿಕ್ಬಿಟ್ಟು ಹೋಗ್ತೀನಿ. ಯಾವ್ದಾರು ಒಂದು ವೈರ್ ಎತ್ತಿಕರ ಆಯ್ತು. ಹೇಳಿ ಕರೆಕ್ಟಾಗಿ ಹೇಳಿ ಇನ್ನೊಂದ್ಸಲ. ಟೇಕ್ ಕೇರ್ ಅನ್ನಕ್ಕೆ ಬಾಯಿ ಹುಷಾರು ಹೇಳ್ ಮಗ ಇನ್ನೊಂದ್ಸಲ. ಓಕೆ ಬಾಯ್. ಚಾರ್ಜರ್ ಕೊಡು, ಚಾರ್ಜರ್. ಹಾಂ ನನ್ನ ಮೊಬೈಲಲ್ಲಿ ಚಾರ್ಜರ್ ಇರಲ್ಲ ಗೈಸ್. ಎಷ್ಟು ಬೇಗ ಚಾರ್ಜ್ ಖಾಲಿ ಆಗುತ್ತೆ ಅಂತೀರಾ? ಅದಕ್ಕೋಸ್ಕರ ಚಾರ್ಜರ್ ಇಸ್ಕೊಂಡು ಹೋಗ್ತೀನಿ. ಅಲ್ಲಿ ಅಲ್ಲೊಂದು ಕೆಲವೊಬ್ರದ್ದು ಅವೇ ಫ್ರೆಂಡ್ಸ್ದೆಲ್ಲ, ಬಟ್ ನನ್ನ ಚಾರ್ಜರ್ ಬೇಗ ಚಾರ್ಜ್ ಆಗುತ್ತೆ. ನಂದು ಬೇಗನೆ ಖಾಲಿ ಆಗುತ್ತೆ, ಬೇಗನೆ ಚಾರ್ಜ್ ಆಗುತ್ತೆ. 67 ವಾಟು, ಅರ್ಧ ಗಂಟೆಗೆ ಫುಲ್ 100% ಆಗ್ಬಿಡುತ್ತೆ ನಂದು. ಬಾಯ್ ಖುಷಿಕು ಬಾಯ್ ಖುಷ್ ಬಾಯ್ ಬಿಡು ಬಾಯ್. ಹಾಂ ಗುದ್ದು ಅವನಿಗೆ ಕಟಿಂಗ್ ಮಾಡ್ಸೋದು ಬೇಡ, ಹಂಗೆ ಅಲ್ಲಿ ಊರಿಗೆ ಹೋದಾಗ ಗುಂಡು ಹೊಡ್ಸೋಣ. ಅರ್ಕೆ ಐತಲ್ವಾ? ಇಲ್ಲ ಇನ್ನೊಂದ್ಸಲ ಐತೆ. ಹೌದಾ? ಓಕೆ ಗೈಸ್ ಬಾಯ್, ಮತ್ತೆ ಸಿಗ್ತೀನಿ ಸಾಯಂಕಾಲ ನಿಮ್ಗೆ. ಬಾಯ್ ಎಲ್ಲ ಕಡೆ ಹೇಳಿ ಸ್ಟೈಲಾಗೆ. ಬಾಯ್. ನೋಡಿ ಗೈಸ್, ಸಂಜೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಅಡುಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಅವಾಗಲೇ ಮಾಡ್ತೀನಿ ಅಂದರು, ಬೇಡ ರೀ ಒಂದು ಅರ್ಧ ಗಂಟೆ ಲೇಟಾಗಿ ಮಾಡಿ ಅಂತ ಹೇಳಿದೆ ನಾನೇ. ಅದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಹಾಗೆ ಸಿನಿಮಾ ನೋಡಿಕೊಂಡು ಕೆಲಸ ಮಾಡ್ಕೋತಾ ಇದ್ದಾರೆ. ಇವಾಗಂತೂ ಫ್ರೀಯಾಗಿ ಹಾಕ್ಸ್ಕೊಟ್ಬಿಟ್ಟಿದ್ದೀನಿ ನಾನಂತೂ ಜಿಯೋ ಹಾಟ್ಸ್ಟಾರು ಮತ್ತು ಸನ್ ನೆಕ್ಸ್ಟ್ನು ಎರಡೂ ಮೊಬೈಲಿಗೆ ಸಬ್ಸ್ಕ್ರಿಪ್ಷನ್ನ. ಅದರಿಂದ ಯಾವ ಸಿನಿಮಾ ಬೇಕೋ ಅದನ್ನು ನೋಡ್ಕೋಬೋದು. ಜಿಯೋ ಹಾಟ್ಸ್ಟಾರಲ್ಲಿ ಬಂದು ನಾನು ಕ್ರಿಕೆಟ್ ನೋಡಬೇಕಿತ್ತಲ್ಲ, ಅದರಿಂದ ಹಾಕ್ಕೊಟ್ಟೆ. ಹಾಗೆ ಸನ್ ನೆಕ್ಸ್ಟ್ ಒಂದು ನನ್ನ ಮೊಬೈಲ್ ಕರೆನ್ಸಿ ಹಾಕ್ಬೇಕಾರೆ ಫ್ರೀಯಾಗೇ ಬಂತು. ಸೊ ಎರಡು ಅಡ್ವರ್ಟೈಸ್ಮೆಂಟ್ ಇಲ್ಲದೇ ಬರುತ್ತೆ. ಬಟ್ ಇದು ಜಿಯೋ ಹಾಟ್ಸ್ಟಾರಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತೈತೆ, ಯಾಕೋ ಗೊತ್ತಿಲ್ಲ. ಜಾಸ್ತಿ ಅಮೌಂಟ್ ಕಟ್ಟಬೇಕು. ನಾನು ಕಡಿಮೆ ಅಮೌಂಟ್ ಕಟ್ಟಿದ್ದೀನಿ ಅದರಿಂದ. ಬಟ್ ನಮ್ಮದು ಮ್ಯಾಚ್ ಅಲ್ವಾ, ಸೊ ಹಂಗೆ. ಓಕೆ, ಇವಾಗ ಸಂಜೆ ಬೆಳಗ್ಗೆ ಮಿಕ್ಕಿರೋ ರೊಟ್ಟಿ ಮಾಡ್ತಾ ಇದ್ದಾರೆ. ಹಾಗೆ ಅನ್ನ ಮಿಕ್ಕಿದೆ ಮಧ್ಯಾಹ್ನದ. ಹೌದಾ? ಹಂಗಾರೆ ನೀವು ರವೆ ರೊಟ್ಟಿ ತಿಂದಿದ್ದು ನಾನು ಬಿಟ್ಟು ಮೋಸ ತಾನೆ. ನಾನು ಅಕ್ಕಿ ರೊಟ್ಟಿ ಅಂದ್ಕೊಂಡಿದ್ದೆ. ಹಂಗಂತ ಅನ್ನಕ್ಕಾಗಲ್ಲ ಗೈಸ್, ನಾನು ತಿಂದೆ ರೊಟ್ಟಿ ಟೇಸ್ಟಿಗಷ್ಟೇ, ಅಂದರೆ ಫುಲ್ ಕೊಡಲಿಲ್ಲ ಅವಳು.
ಸೊ ಹಾಗೆ ನಾಳೆ ಶಿವರಾತ್ರಿ ಹಬ್ಬ ಇದೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಗೈಸ್. ನಾವು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಐ ಥಿಂಕ್ 3 ವರ್ಷ ಆಗಕ್ಕೆ ಬಂತು, 3 ವರ್ಷನೇ ಆಯ್ತು ಅನ್ಸುತ್ತಲ್ಲ. ಶಿವರಾತ್ರಿ ಹಬ್ಬದ ದಿನವೇ ನಮ್ಗೆ ಇದಾಗಿದ್ದು ಮಾನಿಟೈಸ್. ಶುರು ಮಾಡಿದ್ದು ಅನ್ಸುತ್ತೆ. 3 ವರ್ಷದ ಮೇಲೆ ಕರೆಕ್ಟಾಗಿ 3 ತಿಂಗಳೇನೋ ಆಗೈತಿ. ಅದು ಶಿವರಾತ್ರಿ ಹಬ್ಬದ ದಿನವೇ ಮಾನಿಟೈಸ್ ಆಗಿದ್ದು. ತುಂಬ ಫುಲ್ ಖುಷಿಯಾಗಿತ್ತು. ಬಟ್ ಇವಾಗ ಖುಷಿನೇ ಇಲ್ಲ ಗೈಸ್ ಮಾನಿಟೈಸ್ ಆದ್ರೂ. ಯಾಕೆ ಹೇಳಿ, ಅಷ್ಟೊಂದು ಯೂಸ್ ಬರಲ್ವಲ್ಲ, ಅಮೌಂಟು ಕೂಡ ಬರಲ್ಲ. 3 ತಿಂಗ್ಳಿಗೂ 4 ತಿಂಗ್ಳಿಗೂ 6 ತಿಂಗಳಾಗಿದೆಯೇನೋ ಅಮೌಂಟ್ ಬಂದು. ಅಲ್ಲ 3 ತಿಂಗಳಾಗಿದೆ. 4ನೇ ತಿಂಗಳದ್ದು ಇವಾಗ ನೆಕ್ಸ್ಟ್ ಮಂತ್ ಪೇಮೆಂಟ್ ಬರುತ್ತೆ ಗೈಸ್. ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಅಷ್ಟೇ ಪೇಮೆಂಟ್ ಬರುತ್ತಲ್ಲ ಅಂತ. ಎಷ್ಟು ಡೈಲಿ ವಿಡಿಯೋ ಹಾಕ್ತೀವಿ. ಒಬ್ಬೊಬ್ರು ಒಂದು ವಾರಕ್ಕೆ ಅಪರೂಪಕ್ಕೆ ಹಾಕ್ತಾರೆ, ಅಂಥವ್ರಿಗೆ ಚೆನ್ನಾಗಿ ಬರುತ್ತೆ. ನಾವು ಡೈಲಿ ಹಾಕಿ ಮಡಿಕೆ ನಾವು ಅಂದರೆ ನಮ್ದು ಏನೂ ಕಂಡು ಮನೇಲಿ ಇರೋದೇ ತೋರಿಸ್ತೀವಲ್ಲ, ಅದರಿಂದ ಅನಿಸುತ್ತೆ. ಅವರ ನಾವು ಕಷ್ಟಪಡಲ್ವಲ್ಲ, ಅದು ಇದು ತಗೊಳ್ತಿಲ್ಲ. ಸೊ ಅದಕ್ಕೆಲ್ಲ ಬಜೆಟ್ ಇರಬೇಕಲ್ಲ, ಹೊರಗಡೆ ಸುತ್ತಾಡಬೇಕಲ್ವಾ. ನಮ್ಗೆ ಬರೋ ಬಜೆಟಲ್ಲಿ ನಾವು ಹೊರಗಡೆಗೆ ಹೋಗೋಕ್ಕಾಗಲ್ಲ. ಸೊ ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕೆ ನಮ್ಗೆ ಧೈರ್ಯ ಇಲ್ಲ. ಅರ್ಧ ಖರ್ಚು ಮಾಡಿ ಅದನ್ನ ಕೇಳಿ ಖುಷಿ ಆಯಿತು. ಅವರು ಕಮೆಂಟ್ ಹಾಕಿರಲ್ಲ ಏನಂತ, ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿ ಬರ್ತಿದೆ, ಇನ್ನು ಬೇಗ ಗ್ರೋತ್ ಆಗುತ್ತೆ. ಸೊ 3 ವರ್ಷದಿಂದ ಗ್ರೋತ್ ಆಗ್ತಾನೆ ಇಲ್ಲ. ಈ ಚಾನಲ್ ಬಿಟ್ಬಿಟ್ಟು ಇನ್ನೊಂದು ಚಾನಲ್ ಐತಲ್ಲ ಗೈಸ್, ಅದರಲ್ಲಿ ಇನ್ಮೇಲೆ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತೀವಿ. ಆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಈ ತಿಂಗಳು ಲಾಸ್ಟು ಪೇಮೆಂಟ್ ತಗೊಂಬಿಟ್ಟು ಈ ಚಾನಲ್ ಸ್ಟಾಪ್ ಮಾಡ್ಬಿಟ್ಟು ಆ ಚಾನಲ್ ಸ್ವಲ್ಪ ನೋಡೋಣ, ಅದನ್ನು ಮಾನಿಟೈಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆನಾ? ನೆಕ್ಸ್ಟ್ ಅದರಲ್ಲಿ ವೀಡಿಯೋ ಬರುತ್ತೆ ನೆಕ್ಸ್ಟ್ ಮಂತಿಂದ ಅನ್ಕೋತೀನಿ. ಅಥವಾ ನನಗೆ ಯಾವಾಗ ಮನಸ್ಸು ಬರುತ್ತೋ ಅವಾಗಿಂದ ಹಾಕ್ತೀನಿ ಗೈಸ್. ಅವಾಗಲೇ ಹಾಕ್ತೀನಿ ಇವಾಗಲೇ ಹಾಕ್ತೀನಿ ಅಂತ ಇಲ್ಲ, ಆಗ ತಿಳಿಸ್ತೀವಲ್ಲ. ಒಟ್ಟಿನಲ್ಲಿ ಈ ತಿಂಗಳು ಬರುತ್ತೆ. ಇವಾಗ ಏನೇನು ವೀಡಿಯೋ ಮಾಡ್ತೀವಿ ಅದು ಇದಕ್ಕೆಲ್ಲ ಪೇಮೆಂಟ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಮಂತಿಂದ ಮತ್ತೆ $100 ಆಗೋಕ್ಕೆ 4 ತಿಂಗಳು ಕಾಯ್ಬೇಕು. ಅಲ್ಲಿ ಗಂಟೆ ಯಾರು ಕಾಯ್ತಾರೆ ಗೈಸ್? ಆ 4 ತಿಂಗಳು ಹೊತ್ತಿಗೆ ಅದನ್ನು ಮಾನಿಟೈಸೇ ಮಾಡ್ಬೋದು ಆ ಚಾನಲ್. ಏನಂದರೆ ಸುಮ್ಮನೆ ವೀಡಿಯೋ ಮಾಡಿ ಹಾಕ್ತೀವಿ, ಎಷ್ಟು ಡೈಲಿ ಹಾಕ್ತೀವಿ, ಅದಕ್ಕೆ $1 $2 $3 ಬರಬೇಕು, ಅಷ್ಟು ಬರಲ್ಲ. ಎಷ್ಟು 65 ಪೈಸೆ ಏನೋ ಬರುತ್ತೆ, ಮತ್ತು ಪೈಸೆಗಳು ಬರುತ್ತೆ. ಅದೀಗ ಯಪ್ಪ ನೋಡ್ತಿದ್ರೆ ಬೆಳಗ್ಗೆ ಎದ್ದು ಅದನ್ನು ನೋಡ್ತಿದ್ರೆ ನಮಗೆ ಅಯ್ಯೋ ಬಿಡತ್ತಾಗೆ ಕೆಲಸಕ್ಕೆ ಹೋಗ್ಬೋದು ಹೊರಗಡೆ ಅಂತ ಅನ್ಸ್ಬಿಡುತ್ತೆ. ಯಾಕೆ ಲಾಗ್ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ಅದು ಎಷ್ಟು ಗಂಡಡ್ಸ್ಕೊಂಡು ಬಡ್ಕೊತೀವಿ. ಸುಮ್ಮನೆ ಕೆಲಸನಾರ ಮಾಡ್ಬೋದು, ಅದ್ರ ಬದಲು ಮಕ್ಳು ನೋಡ್ಕೊಂಡು ಅವ್ರನ್ನ ಸಮಾಧಾನ ಮಾಡ್ಕೊಂಡು ಎಡಿಟ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಶಾರ್ಟ್ ವಿಡಿಯೋಗಳು ಮಾಡ್ಕೋಬೇಕು, ಅದ್ರ ಜೊತೆಗೆ ಅದು ಯಪ್ಪ ಅನ್ಸ್ಬಿಡುತ್ತೆ, ತಲೆ ಕೆಟ್ಟೋದಂಗೆ. ಅದು ಯಾಕೋಸ್ಕರ ಅಂತಿದ್ದೀನಿ ಅಂದರೆ ಈ ತಿಂಗಳು ಮುಗಿಸ್ಬಿಡೋಣ, ದುಡ್ಡು ಬರುತ್ತಲ್ಲ ಅಂತ ಅಂದ್ಬಿಟ್ಟು ಲಾಗ್ ಮಾಡಿದ್ದೀವಿ ಇವರಿಗೆ. ಸೊ $100 ಕಂಪ್ಲೀಟ್ ಆಗಿರಲಿಲ್ಲ ಗೈಸ್. ತುಂಬ ದಿನದಿಂದ ಹಂಗೆ ಕೊಚ್ಕೊಂಡ್ಬಿಟ್ಟಿದ್ದು ಈ ಚಾನಲಲ್ಲಿ ಬರ್ತಾನೆ ಇರಲಿಲ್ಲ. ನಾವು ಫೇಸ್ಬುಕ್ ಸ್ವಲ್ಪ ಗಮನ ಕೊಟ್ಟು ಇದು ಬಿಟ್ಟಿದ್ದು. ಹಾಗೆ ನಮ್ಮ ಸಬ್ಸ್ಕ್ರೈಬರು ಒಂದು US ಅಲ್ಲ $1 ಕೊಟ್ಟರಲ್ಲ, ಅವರಿಂದ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ನೀವು ಎಷ್ಟು ಕೊಟ್ಟರೋ ಗೊತ್ತಿಲ್ಲ ಗೈಸ್, ಗೊತ್ತಿಲ್ಲ ಸಿಸ್ಟರ್, ನಮ್ಮಿ ಅಂತ ಕಮೆಂಟ್ ಹಾಕಿದಿರಲ್ಲ ಸಿಸ್ಟರ್ ನೀವು. ನಮಗೆ ಬಂದಿರೋದು $1600 ಚಿಲ್ಲರೆ ಬಂದಿದೆ ಅಮೌಂಟ್. ಐ ಥಿಂಕ್ $20 ಬಂದಿದೆ ಅದಕ್ಕೆ, US ಡಾಲರು. ನೀವು $50 ಹಾಕಿದ್ದೀರಾ, $1, ನಮಗೆ ಬಂದಿರೋದು $20 ಅಷ್ಟೇ. ಅದು ಹೆಂಗೆ ಅರ್ಧಕ್ಕರ್ಧ ಕಟ್ ಮಾಡ್ಕೊಂಡು ಹಾಕಿದ್ದಾರೆ ಅಂತ ಹೇಳಿದ್ರು ಅವರೇನೆ. ನಮಗೆ $20 ಕಂಪ್ಲೀಟ್ ಮಾಡೋಕ್ಕೆ ಮಿನಿಮಮ್ 20 ರಿಂದ 25 ದಿನ ಬೇಕಾಗಿತ್ತು. ಒಂದೇ ದಿನಕ್ಕೆ ಕಂಪ್ಲೀಟ್ ಆಯ್ತಲ್ಲ. ಎಷ್ಟು ಖುಷಿಯಾಗಿದ್ದೀನಿ ಅಂತ ನಾನಂತೂ. ಗೊತ್ತಿಲ್ಲ ಅವಳಿಗೆ ಬಂದ್ಬಿಡ್ತಾ ಇಷ್ಟು ಬಂದ್ಬಿಟ್ರೆ ಅಂತ ಇನ್ನೊಂದು ಜಾಸ್ತಿ ಖುಷಿ. ಆಮೇಲೆ ನಾನು ಕ್ಲೀನಾಗಿ ಚೆಕ್ ಮಾಡಿ $1 50 ಪೈಸೆ ಅಂತ ಐತಲ್ಲ, ಮಾಮೂಲಿ $50 ಇರ್ಬೋದೇನೋ ಯಾರು ಹಾಕಿದ್ದಾರೆ ಅಂತ ನಾನು ಸುಮ್ಮನೆ ಆಗಿದ್ದೆ. ಸೊ ಅದಾದಮೇಲೆ ಚೆಕ್ ಮಾಡಿದೆ, ಇದೇನು ಒಂದೇ ದಿನ ಇಷ್ಟೊಂದು $1 ಕೌಂಟ್ ಆಗ್ಬಿಟ್ಟಿದ್ದಲ್ಲ $20 ಅಂತ. ಅವಾಗ ಹೋಗಿ ಚೆಕ್ ಮಾಡೋದಕ್ಕೆ ಸೂಪರ್ ಥ್ಯಾಂಕ್ಸ್ ಹಾಕಿದ್ರಲ್ಲ. ಇಲ್ಲ ಲಾಗ್ ಮಾಡಿಲ್ಲ ಅಂದ್ರೆ ಆ ಚಾನಲಲ್ಲಿ ಬರುತ್ತೆ. ಆದ್ರೂ ನಾವು ಯಾವಾಗ ಶುರು ಮಾಡ್ತೀವೋ ಏನೋ ಅದಕ್ಕೂ ಗೊತ್ತಿಲ್ಲ ಗೈಸ್. ಇಲ್ಲ ಗೈಸ್, ನಾನು ಡೈಲಿ ಮಾಡಿಸ್ತೀನಿ ಗೈಸ್, ಬಿಡಲ್ಲ. ಇದರಲ್ಲಿ ಇಲ್ಲ ಅಂದ್ರೆ ಅದರಲ್ಲಿ ಯಾವ್ದ್ರಲ್ಲಾರ ಒಂದರಲ್ಲಿ ಇದ್ದೇ ಇರ್ತೀವಿ ನಾವು. ಇಲ್ಲ ನನ್ನ ಪ್ರಕಾರ ಇವರು ಹಿಂಗೆ ಅಂತಾರೆ ಗೈಸ್, ನೀನು ಮಾಡ್ಕೊ, ಒಂದ್ಸಲ ಜಗಳ ಆದ್ಮೇಲೆ ಬೇಡ ಬಿಡು ಹೊತ್ತಿಗೆ ಮಾಡೋದೇ ಬೇಡ ಹಂಗೆ ಹಿಂಗೆ ಅಂತ ಇದು ಮಾಡ್ಬಿಡ್ತಾರೆ. ಈ ಕಡೆ ನಮ್ಮ ಸಾಹೇಬ್ರು ಮೆತ್ತಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಏನು ಮಾಡ್ತಿದ್ದಿ ಮನೆ ಹೇಳಿ, ನಿಜ ಹೇಳಿ ಏನು ಮಾಡ್ತಿದ್ದೆ ಅಂತ. ನೀನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ನಾನು ಬಿಡ್ತೀನಿ ನಿನಗೆ. ನಾವು ಮಾತಾಡ್ತಾಯಿದ್ದೀವಿ, ನೀವು ಮಾತಾಡ್ಕೊಳ್ಳಿ, ನಾನು ಸೀಮೆ ಸುಣ್ಣ ತಿಂತೀನಿ. ಪಾಪ ಸಿಗಾಕೊಂಬಿಟ್ನಲ್ಲ, ಗೊತ್ತಾಗ್ಬಾರ್ದಲ್ಲ. ಲೈ ತಿಂದಿದ್ದು ತಪ್ಪತ್ತ ಸರಿನಾ? ನೀನು ಮಾಡು, ನಾಲ್ಗೆ ತೋರ್ಸು. ತಿಂದಿಲ್ಲ ಆದರೆ ಮೋಸ್ತಾ ಇದ್ದಾನೆ, ತಿನ್ನಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ನೋಡು ಸಾಕ್ಷಿಗೆ ಎಷ್ಟೊತ್ತಕ್ಕ ಇಟ್ಕೊತಾನೆ ಬೇಕಾರೆ. ಇದು ನಮ್ಮ ದಿವ್ವ ಎತ್ತಿಗೆ ಪಕ್ತಾನೆ ನೀನು ಬರ್ದಾದ್ಮೇಲೆ
ಎಸ್ 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 ನೀನು ಎತ್ತಿಕ್ಕಿಲ್ಲ ಪಾಪು ತಿನ್ನಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ನೀನು ಹೇಳ್ಬೇಕು ತಾನೆ. ಹೊಡಿತೀನಿ ಇವಾಗ ನೋ 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 ಅಂದರೆ ಖುಷಿ. ತಪ್ಪು ಮಾಡಿ ಸಿಗಾಕೊಂಡಿದ್ರೆ ಬೀಳ್ತಿತ್ತು ಅದೇ. ಇವಾಗ ತಿಂದಿಲ್ಲ ಸದ್ಯಕ್ಕೆ. ಅದೇ ನೋಡ್ತಿದ್ದ ಇವ್ರು ನನ್ನ ನೋಡೋದನ್ಸರಿ ನಾನು ಇದ್ಯಾಕೆ ಹಿಂಗ್ ನೋಡ್ತವನೆ. ನಾಟಕ ಅದೇ ನಾವು ಆ ಕಡೆ ಅವಾಗ ತಿನ್ನಕ್ಕೆ ಪ್ಲಾನ್ ಮಾಡಿ ತಿಂದ್ಬಿಟ್ಟಿರೋನು. ಸೊ ಹಾಗೆ ಈ ಕಡೆ ರೊಟ್ಟಿ ರೆಡಿ ಆಗಿದೆ ಗೈಸ್. ತುಂಬ ತೆಳುವಾಗಿ ತೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಥರ ಮಾಡಿದ್ರೆ ನಮ್ಮ ನವಿಗೆ ರೊಟ್ಟಿ ಮಾಡಕ್ಕೆ ಬರುತ್ತೆ ಗೈಸ್. ಆದರೆ ನೀರು ಹಾಕ್ಬಿಟ್ಟು ಬೇಯಿಸ್ತಾರಲ್ಲ, ನೀರು ಹಾಕ್ಬಿಟ್ಟು ಬೇಯಿಸಲ್ಲ, ಹಸಿಟ್ಟಲ್ಲಿ ತೊಟ್ಬಿಟ್ಟು ನೀರು ಹಾಕ್ತಾರಲ್ಲ ಇಲ್ಲಿ, ಅದು ಬರಲ್ಲ. ಇದಕ್ಕೆ ನೀರು ಹಾಕಂಗೂ ಇಲ್ಲ, ಹಸಿಟ್ಟು ಹಾಕಂಗಿಲ್ಲ ಗೈಸ್. ಆಯಿಲ್ ಹಾಕ್ಬೇಕು. ಇದಕ್ಕಿಂತ ಅದು ಬೆಸ್ಟು. ಆದ್ರೆ ಏನಂದ್ರೆ ನನ್ನ ಬಟ್ಟೆ ಎಲ್ಲ ಫುಲ್ ನನ್ನ ಮೇಲೆ ಹಾಕೊಂಡಿದ್ದೀಯ. ಹಸಿಟ್ಟಿಲ್ಲ. ಒಂದ್ಸಲ ಒಬ್ರು ಕಮೆಂಟ್ ಹಾಕಿದ್ರು, ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳಮ್ಮ, ಹಂಗ ಅಡುಗೆ ಮನೆ ಹಂಗ ಗಲೀಜ್ ಮಾಡ್ಕೊಂಡಿದ್ಯಾ. ರೊಟ್ಟಿ ತೊಟ್ಟಕೋದ್ರೆ ಹಂಗಾಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಸವಸಕ್ಕೆ ಕೈ ಹಾಕದೆ ಬೇಡ ಅನ್ಬಿಟ್ಟು ನಾನು ಅದಕ್ಕೆ ಹೋಗೋದಿಲ್ಲ. ಇದೇ ಏನ್ ಮಾಡೋದಂದ್ರೆ ನೀರಲ್ಲೇ ಕಲ್ಸ್ಕೊಂಡಿರ್ತಾರೆ ಇದೆಲ್ಲಾನು, ಬಿಸಿನೀರಲ್ಲಿ ಕಲ್ಸ್ಕೊಂಡಿರತ್ತೀನಿ. ತೊಟ್ಬೇಕಾದ್ರೆ ಒಂದ್ ಸ್ವಲ್ಪ ಆಯಿಲ್ ಕೈಗೆ ಸವರ್ಕೊಂಡ್ಬಿಟ್ಟು ಅದು ಬರುತ್ತೆ ಗೈಸ್ ತೊಟ್ಟಕ್ಕೆ. ಅಂದ್ರೆ ತುಂಬಾ ಹಸಿಟ್ ಹಾಕೋಬಿಟ್ಟು ಅದೇ ಇಷ್ಟು ತೆಳುಗ್ ಬರಲ್ಲ. ಆದ್ರೆ ಅಷ್ಟು ತಲೆಗಲ್ಲ ಮಂದಕ್ಕೆ ಮಾಡಿರ್ತೀನಿ. ಇದು ಹೋಟ್ಲಲ್ಲಿ ಕೊಡ್ತಾರಲ್ಲ ಆ ರೀತಿ ಇದೆ. ಸೊ ಓಕೆ, ಇವರು ರೊಟ್ಟಿ ತೊಟ್ಕೊಂಬರ್ಲಿ, ನಾವು ಫ್ರೆಶ್ ಅಪ್ ಆಗಿ ಬರೋಣ 10 ನಿಮಿಷದಲ್ಲಿ. ಓಕೆನಾ? ವಿಡಿಯೋ ಎಂಡ್ ಮಾಡೋಣ, ಸೌಂಡ್ ಕಮ್ಮಿ ಮಾಡಿ ನಾವೇ. ಇವ್ರು ಸಿನಿಮಾ ನೋಡೋಕೆ ಬಂದಾಗೆಲ್ಲ ನಾನು ಬರ್ತೀನಂತೆ ಗೈಸ್. ಯಾವುದೋ ಸಿನಿಮಾ ಹಿಂದಿಯವ್ರದ್ದು, ರಾವಣ್ ಅಂತ ಇದೆಯಲ್ಲ, ನಾನಂತೂ ನೋಡಿಲ್ಲ ಈ ಸಿನಿಮಾನ. ನಮ್ಮ ನವಿಯವ್ರು ನೋಡ್ತಾ ಇದ್ದಾರೆ ಹಿಂದಿಯಲ್ಲಿ. ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇವಳಿಗೆ ಹಿಂದಿ, ಬಟ್ ನೋಡ್ತಾ ಇದ್ದಾರೆ. ಕನ್ನಡ ಭಾಷೆಯಲ್ಲಿ ಇರಲಿಲ್ವಾ ಅದು? ಇಲ್ಲ ಬಿಡಿ, ಇಲ್ಲ ಬಿಡಿ, ಇಲ್ಲ ನಿಮಗೆ ಗೊತ್ತಾಗಲ್ಲ ಬಿಡಿ. ಇಲ್ಲ ಸ್ವಲ್ಪ ನೋಡಿ ಗೈಸ್, ಹಾಕೊಟ್ಟಾನೆ ನಾನು. ಇಲ್ಲ ಬಿಡಿ, ಹಿಂದಿ ಆಡಿಯೋ ಓನ್ಲಿ ಐತೆ. ಸೊ ಓಕೆ, ಇವತ್ತಿನ ವಿಡಿಯೋಗೆ ಎಂಡ್ ಮಾಡಿ ಗೈಸ್. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಗೈಸ್ ನಮ್ಮ ಕಡೆಯಿಂದ. ಚೆನ್ನಾಗಿ ಎಲ್ಲ ಜಾಗರಣೆ ಮಾಡ್ಕೊಂಡು ಹಬ್ಬ ಮಾಡಿ. ಇವತ್ತು ಜಾಗರಣೆಯಿಂದ ನಾಳೆ ಜಾಗರಣೆಯಿಂದ ನವಿ ಗೊತ್ತಿಲ್ಲ ನನಗೆ. ನಾಳೆ ಅನಿಸುತ್ತೆ ಗೈಸ್. ಕಮೆಂಟ್ ಆಗಿ ಗೈಸ್, ಇವತ್ತಾ ನಾಳೆನಾ. ಈ ವಿಡಿಯೋ ನಿಮಗೆ ಇವತ್ತೇ ಬರುತ್ತೆ. ಓಕೆನಾ? ನಮ್ಮ ನವಿ ರೊಟ್ಟಿ ಮಾಡಿಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ನಿನ್ನೆ ಗೈಸ್ ಎಷ್ಟು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ವಿಡಿಯೋನ, ಹಂಗಾದ್ರೂ 2000 ಜನ ನೋಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಯಾರ್ಯಾರು ನೋಡಿದ್ದೀರೋ ಅವರೆಲ್ಲರೂ, ಯೂಟ್ಯೂಬಲ್ಲಿ ಯಾರ್ಯಾರು ನೋಡಿದ್ರು ಅವರೆಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಫೇಸ್ಬುಕ್ಕಲ್ಲಿ ಎಷ್ಟು ಜನ ನೋಡಿದ್ದಾರೆ ಹೇಳಿ? ಒಂದು 50,000 ಜನ ಮೇಲೆ ನೋಡಿದ್ದಾರೆ ಆಲ್ರೆಡಿ. ಸೊ ನಮ್ಮ ಫೇಸ್ಬುಕ್ಕಲ್ಲಿ ಬಿಡಿ ಬೇಗ ಬೇಗ ಜಾಸ್ತಿ ಜನ ನೋಡ್ತಾರೆ. ಆದರೆ ಅಮೌಂಟ್ ಮಾತ್ರ ಫೇಸ್ಬುಕ್ಕಲ್ಲಿ ಬರಲ್ಲ. ಅದರಲ್ಲೂ ಪೈಸೆ ಬರುತ್ತೆ. 50,000 ಜನ ನೋಡಿದ್ರೆ, ಅದೇ 50,000 ಜನ ನಮ್ಮ ಯೂಟ್ಯೂಬಿಗೆ ಬಂದು ನೋಡ್ಬಿಟ್ರೆ ಸ್ಕಿಪ್ ಮಾಡಿಲ್ಲ ನೋಡ್ರೆ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಮಾಡೋದ್ರಿಂದ ಫೇಸ್ಬುಕ್ ಇಲ್ಲ, ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸು ಕಮ್ಮಿ ಆಗ್ಬಿಟ್ಟೈತಿ ಇತ್ತೀಚೆಗೆ. ಮುಂಚೆ ಥರ ಬತ್ತೇ ಇರಲಿಲ್ಲ. ಮುಂಚೆ 1 ಲಕ್ಷ ವ್ಯೂಸಿಗೆ $1 ಆದರೂ ಬರ್ತಿತ್ತು. ಇವಾಗ 1 ಲಕ್ಷ ವ್ಯೂಸಿಗೆ 10 ಪೈಸೆ 20 ಪೈಸೆ ಎಲ್ಲ ಬರ್ತೈತೆ. ಸೊ ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ ಡೌನ್ ಆಗಿದೆ, ಯಾಕೆಂತ ಗೊತ್ತಿಲ್ಲ. ಒಂದೊಂದು ಕಾಲದಲ್ಲಿ ಒಂದೊಂದು ಥರ ಅದು ಫೇಸ್ಬುಕ್ಕು. ನಂಬ್ಕೊಳಕ್ಕಾಗಲ್ಲ ಈ ಫೇಸ್ಬುಕ್. ಒಂದು ಸಲ ಹೆಂಗೆ ಬಂತು ಗೊತ್ತಾಗೈತೆ ಫೇಸ್ಬುಕ್ಕಲ್ಲಿ ಅಮೌಂಟು ಅಷ್ಟು ಬಂತು, ಹಂಗೆ ಡೌನ್ ಆಗೋಯ್ತು. ಇವಾಗ 3 ತಿಂಗಳಾಗೈತೆ, ಪೇಮೆಂಟೇ ಬದಲಿಲ್ಲ ಇವಾಗ ಫೇಸ್ಬುಕ್ಕಲ್ಲಿ. ಸೊ ವ್ಯೂಸ್ ಮಾತ್ರ ಹಂಗೆ ಬರ್ತಾಯಿದೆ, ಅರ್ನಿಂಗ್ಸ್ ಮಾತ್ರ ಇಲ್ಲ ಫೇಸ್ಬುಕ್ಕಲ್ಲಿ. ಸೊ ಹಾಗೆ ನಿಮ್ಗೆ ಏನಾರು ಕ್ವಶನ್ ಇದ್ದರೆ ಫೇಸ್ಬುಕ್ಗೆ ಕಮೆಂಟ್ ಹಾಕಿ ಉತ್ತರ ಕೊಡ್ತೀವಿ. ಇವತ್ತಿನ ವೀಡಿಯೋ ಎಂಡ್ ಮಾಡಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್. ಬಾಯ್ ಮಕ್ಕಳ. ನೋಡು ಕ್ಲೀನಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅಂಟವ್ರಾಗ್ಲೆಯಾ? ಇಲ್ಲ, ಕುಣಿತಾ ಇದ್ದಾರೆ. ಬನ್ನಿ 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 ಬನ್ನಿ, ಸ್ನಾನ ಮಾಡ್ಸನ್ ಬನ್ನಿ. ಬಾಯ್ ಬಾಯ್ ಮಾಡಿ.